ಬಾಕ್ಸ್ ಕನ್ನಡ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಿದ್ರೆ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತು ನಾವು ಅನ್ಬಾಕ್ಸ್ ಮಾಡ್ತಾ ಇರೋ ಪ್ರಾಡಕ್ಟ್ DJI Osmo 4 ಆ್ಯಂಡ್ ಇದು ಯಾವುದೇ ಥರ ಸ್ಪಾನ್ಸರ್ಶಿಪ್ ವಿಡಿಯೋ ಅಲ್ಲ. ಈ ಪ್ರಾಡಕ್ಟ್ ಬಂದು ನಾನು ಓನ್ ಯೂಸ್ಗೋಸ್ಕರ ಪರ್ಚೇಸ್ ಮಾಡಿದ್ದೀನಿ. ಸೊ ಬನ್ನಿ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. Osmo 3ಗೆ ಕಂಪೇರ್ ಮಾಡಿದ್ರೆ Osmo 4ನಲ್ಲಿ ಏನೆಲ್ಲ ಹೊಸ ಫೀಚರ್ಸ್ನ ಅಪ್ಡೇಟ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಬಾಕ್ಸ್ ಮೇಲೆ ನಮಗೆ ಕೆಲವೊಂದು ಫೀಚರ್ಸ್ನ ಕೊಟ್ಟಿದ್ದಾರೆ, ಮೀನ್ಸ್ ಏನೇನಿದೆ ಅದರಲ್ಲಿ ಅಂತ. ಸೊ ಫಸ್ಟ್ ಬಂದು ನಮಗೆ ಮ್ಯಾಗ್ನೆಟಿಕ್ ಮೌಂಟ್ ಬರುತ್ತೆ, ಅದಾದಮೇಲೆ ಫ್ಲೋಟಬಲ್ ಆ್ಯಂಡ್ ಪೋರ್ಟಬಲ್ ಆಪ್ಷನ್ಸ್ ಕೂಡ ಇದೆ. ಆ್ಯಕ್ಟಿವ್ ಟ್ರ್ಯಾಕ್ 3.0 ಆ್ಯಂಡ್ ಕ್ವಿಕ್ ರೋಲ್, ಗೆಸ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ, ಹಾಗೆ ಸ್ಟೋರಿ ಮೋಡ್ ಕೂಡ ನೀವು ರೆಕಾರ್ಡ್ ಮಾಡ್ಬೋದು. ಸೊ ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ ಇವಾಗ. ಓಕೆ, ಬಾಕ್ಸ್ನ ಓಪನ್ ಮಾಡೋಣ ಇವಾಗ. ಸೊ ಬಾಕ್ಸ್ ಮೇಲೆ ನಿಮಗೆ ಏನೇನು ಕೊಟ್ಟಿದ್ದಾರೆ, ಹಾಗೆ ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದು ಕ್ರಿಯೇಟಿವ್ ಮ್ಯಾಜಿಕ್ ಮೂಮೆಂಟ್ ಅಂತ ಹೇಳಿ ಒಂದು ಬಾಕ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದನ್ನು ನೋಡೋಣ ಏನೇನಿದೆ ಅಂತ ಅದರಲ್ಲಿ. ಅದಕ್ಕಿಂತ ಮುಂಚೆ ಸೊ ಇಲ್ಲಿ ನಮಗೆ ಮೌಂಟ್ನ ಪ್ರೊವೈಡ್ ಮಾಡಿದ್ದಾರೆ, ಹಾಗೆಯೇ ಕೇಬಲ್ನ ಪ್ರೊವೈಡ್ ಮಾಡಿದ್ದಾರೆ, ಮ್ಯಾಗ್ನೆಟಿಕ್ ಮೌಂಟ್. ಸೊ ಹಿಯರ್ ಈಸ್ ಆರ್ Osmo 4. ಸೊ ಬನ್ನಿ ಇದನ್ನು ಯೂಸ್ ಹೇಗೆ ಮಾಡೋದು, ಹಾಗೆ ಹೇಗೆಲ್ಲ ವರ್ಕ್ ಮಾಡ್ಬೋದು ಎಲ್ಲದನ್ನು ಚೆಕ್ ಮಾಡೋಣ. ಸೊ ಬಾಕ್ಸ್ ಒಳಗೆ ಏನಿದೆ ಅಂತ ಚೆಕ್ ಮಾಡಿದ್ವಿ. ಸೊ ಹಾಗೆಯೇ ಇನ್ನೊಂದು ಎಕ್ಸ್ಟ್ರಾ ಬಾಕ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದರಲ್ಲಿ ಏನಿದೆ ಅಂತ ನೋಡೋಣ. ಓಕೆ, ಸೊ ಒಂದು ಪೌಚ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಪೌಚ್ ಹಾಗೆಯೇ ಹೋಲ್ಡರ್ ಇದೆ. ಸೊ ಪೌಚ್ ಮೇಲೆ Osmo DJI ಅಂತ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಸೊ ನಮಗೆ ಇಲ್ಲ ಇನ್ನೊಂದು ಶೀಟ್ನ ಪ್ರೊವೈಡ್ ಮಾಡಿದ್ರೆ, ದಟ್ ಈಸ್ ಅಲೈನ್ಮೆಂಟ್ ಗೈಡ್. ಸೊ ನೀವು ಕ್ಯಾಮ್ರಾಗೆ ಮೊಬೈಲ್ಗೆ ಬ್ಯಾಕ್ ಸೈಡ್ ಮ್ಯಾಗ್ನೆಟಿಕ್ ಟೂಲ್ನ ಹಾಕಬೇಕಾದ್ರೆ ಗೊತ್ತಾಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಸೊ ಆ್ಯಂಡ್ ಇನ್ನೊಂದು ಬಾಕ್ಸ್ ಇದೆ ಇದರಲ್ಲಿ. ಸೊ ಆ್ಯಸ್ ಯೂಶ್ವಲ್ ಎಲ್ಲದರಲ್ಲೂ ಇರೋ ಥರ ಯೂಸರ್ ಮ್ಯಾನ್ಯುವಲ್ನ ಪ್ರೊವೈಡ್ ಮಾಡಿದ್ದಾರೆ, ಹಾಗೆ ಕ್ಲಿಪ್ ಮೌಂಟ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಗೆಯೇ ಇದರಲ್ಲಿ ಇನ್ನೊಂದು ಸೆಟ್ ಎಕ್ಸ್ಟ್ರಾ ಮ್ಯಾಗ್ನೆಟಿಕ್ ರಿಂಗ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದನ್ನು ನಾನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಸೊ ಕ್ಯಾಮ್ರಾ ಜೊತೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೌಂಟ್ನಲ್ಲಿ 2 ಟೈಪ್ಸ್ ಇದೆ. ಕ್ಲಿಪ್ ಮೌಂಟ್ನ ನಾವು ಆಲ್ರೆಡಿ ಯೂಸ್ ಮಾಡಿ ಆಯಿತು. ಸೊ ನೆಕ್ಸ್ಟ್ ರಿಂಗ್ ಮೌಂಟ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ವೆಟ್ ವೈಪ್ಸ್ ಹಾಗೆ ಡ್ರೈ ವೈಪ್ನ ಯೂಸ್ ಮಾಡಿ ನಿಮ್ಮ ಮೊಬೈಲ್ನ ಕ್ಲೀನಾಗಿ ವೈಪ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ರೈಸರ್ ಪ್ಯಾಡ್ನ ಅಟ್ಯಾಚ್ ಮಾಡಬೇಕು. ಸೊ ಇದನ್ನು ನೀವು ಅಟ್ಯಾಚ್ ಮಾಡಿದ್ಮೇಲೆ 24 hours ನೀವು ಲೀವ್ ಮಾಡಬೇಕು. ಸೊ ಅದಾದಮೇಲೆ ಅಲೈನ್ಮೆಂಟ್ ಗೈಡ್ ಅಂತ ಒಂದನ್ನು ಕೊಟ್ಟಿದ್ದಾರೆ. ಇದನ್ನು ನಿಮ್ಮ ಫೋನ್ ಸೈಜ್ ಏನಿದೆ ಅದನ್ನು ನೋಡಿ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಸೊ ಫಿಕ್ಸ್ ಮಾಡಿದ್ಮೇಲೆ ನೀವು ನಿಮ್ಮ ಮ್ಯಾಗ್ನೆಟಿಕ್ ರಿಂಗ್ನ ತೊಗೊಂಡು ಸೊ ಹಿಂದೆ ಇರೋವಂಥ ರ್ಯಾಪನ್ನು ರಿಮೂವ್ ಮಾಡಿ ಅಟ್ಯಾಚ್ ಮಾಡಿ. ಯು ಹ್ಯಾವ್ ಟು ಲೀವ್ 24 hours. ಸೊ 24 hours ಆದಮೇಲೆ ಅದು ನೀಟಾಗಿ ಫಿಕ್ಸ್ ಆಗಿರುತ್ತೆ. ಸೊ ಅದಾದಮೇಲೆ ನೀವು ಇದನ್ನು ರಿಮೂವ್ ಮಾಡ್ಕೋಬೋದು. ಸೊ ನೀವೇನಾದರೂ ಪರ್ಮನೆಂಟಾಗಿ ಮ್ಯಾಗ್ನೆಟಿಕ್ ರಿಂಗ್ನ ಫಿಕ್ಸ್ ಮಾಡಬೇಕು ಅನ್ನೋ ಆಗಿದ್ರೆ ನೀವು ಈ ಆಪ್ಷನ್ನ ಯೂಸ್ ಮಾಡ್ಬೋದು. ಸೊ ನೀವು ಪದೇ ಪದೇ ರಿಮೂವ್ ಮಾಡಲ್ಲ, ನನಗೆ ಪರ್ಮನೆಂಟಾಗಿ ಯೂಸ್ ಮಾಡ್ತೀನಿ ಅಂದರೆ ನೀವು ಈ ಆಪ್ಷನ್ನ ಯೂಸ್ ಮಾಡ್ಬೋದು. ಬಟ್ ನನಗೆ ಕ್ಲಿಪ್ ಈಸ್ ಬೆಟರ್ ಆಪ್ಷನ್, ಸೊ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ಇದನ್ನು ಫಸ್ಟ್ ಅಸೆಂಬಲ್ ಮಾಡೋಣ. ಸೊ ಅದಾದಮೇಲೆ ಯೂಸ್ ಹೇಗೆ ಮಾಡೋದು ಅಂತ ಚೆಕ್ ಮಾಡೋಣ. ಸೊ ಇದನ್ನೆಲ್ಲ ಫಸ್ಟ್ ಸೈಡಿಗೆ ಇಟ್ಬಿಡೋಣ. ನಮಗೆ ಯೂಸರ್ ಮ್ಯಾನ್ಯುವಲ್ ಇದು ಯಾವುದ್ರ ನೆಸೆಸಿಟಿನೂ ಇಲ್ಲ. ಸೊ ಇದೆಲ್ಲದನ್ನು ಸೈಡಲ್ಲಿ ಇಟ್ಬಿಡೋಣ. ಓಕೆ, ಸೊ ಫಸ್ಟ್ ನಾವು ಟ್ರೈಪಾಡ್ನ ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ಟ್ರೈಪಾಡ್ ಫಿಕ್ಸ್ ಮಾಡಿದ್ಮೇಲೆ ಸೊ ನಮಗೆ ಪ್ಲೇಸ್ ಮಾಡೋದಕ್ಕೆ ಈಸಿಯಾಗಿರುತ್ತೆ, ಹಾಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಸೊ ಓಕೆ, ಸೊ ನೆಕ್ಸ್ಟ್ ಮೌಂಟ್ ಕ್ಲಿಪ್. ಸೊ ಕ್ಲಿಪ್ನ ನಾನು ಇವಾಗ ನನ್ನ ಮೊಬೈಲಿಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ನೀವು ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಇದರಲ್ಲಿ ಅಟ್ಯಾಚ್ ಮಾಡಬೇಕಾದ್ರೆ ನಿಮ್ಮ ಕ್ಯಾಮ್ರಾ ಡೈರೆಕ್ಷನ್ ಹಾಗೆ ಇದರಲ್ಲಿರೋಂಥ ಲೋಕ್ ಟೆಕ್ಸ್ಟ್ ಡೈರೆಕ್ಷನ್ ಸೇಮ್ ಇರಬೇಕು. ಆವಾಗಲೇ ನಿಮಗೆ ಅಲೈನ್ ಮಾಡಬೇಕಾದ್ರೆ ಅದು ಕರೆಕ್ಟಾಗಿ ಬರುತ್ತೆ. ಓಕೆ, ಐ ಫಿಕ್ಸ್ ಇಟ್ ಟು ಮೈ ಫೋನ್. ಸೊ ಫೋನ್ಗೆ ಮೌಂಟ್ನ ಅಟ್ಯಾಚ್ ಮಾಡಾಯಿತು. ಸೊ ಇವಾಗ ಇದನ್ನು ಹೇಗೆ ಆನ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಟ್ಸ್ ವೆರಿ ಸ್ಮೂತ್ ಯೂಸ್ ಮಾಡೋದಕ್ಕೆ, ಬಟ್ ಸ್ವಲ್ಪ ವೆಯ್ಟಾಗೇ ಇದೆ. ಸೊ ಬಟ್ ಅಡ್ಜಸ್ಟ್ ಮಾಡ್ಕೋಬೋದು, ಚೆನ್ನಾಗೇ ವರ್ಕ್ ಆಗುತ್ತೆ. ಸೊ ಇವಾಗ ಫೋನ್ನ ಅಟ್ಯಾಚ್ ಮಾಡೋಣ. ಸೊ ಬೋತ್ ಆರ್ ಮ್ಯಾಗ್ನೆಟಿಕ್. ಸೊ ನೀವು ಜಸ್ಟ್ ಅದನ್ನು ಹತ್ತಿರ ತೊಗೊಂಡಿದ್ರೆ ಸಾಕು, ಅದು ಅಟ್ಯಾಚ್ ಆಗುತ್ತೆ. ಸೊ ನೀವು ಪ್ರೆಸ್ ಮಾಡೋದು ಅಥವಾ ಲಾಕ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಲಾಕ್ ಮಾಡಾಯಿತು. ಸೊ ಇವಾಗ ಆನ್ ಮಾಡೋಣ. ಸೊ ಆನ್ ಮಾಡೋದಕ್ಕೆ ನಿಮಗೆ ಎಮ್ ಅಂತ ಇಲ್ಲಿ ಒಂದು ಬಟನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಅದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಸೊ ನಮ್ಮ DJI ಆನ್ ಆಗುತ್ತೆ. ಸೊ ನಾವಿವಾಗ ಅಸೆಂಬಲ್ ಮಾಡಾಯಿತು. ಬಟ್ ನೀವು ಇದನ್ನು ಯೂಸ್ ಮಾಡಬೇಕು ಅಂದರೆ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕು. ಅದು ನಿಮಗೆ ಆ್ಯಪ್ ಸ್ಟೋರ್ ಹಾಗೆ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಅವೈಲಬಲ್ ಇದೆ. ಸೊ DJI Mimo ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಬೇಕು. ಸೊ ಆ್ಯಪ್ ಬೇಕು ಅಂದರೆ ನಿಮಗೆ ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದೆ, ನೀವು ಹೋಗಿ ಚೆಕ್ ಮಾಡಿ. ಸೊ ಬನ್ನಿ ಇವಾಗ ಯೂಸಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ನೀವು Osmo 4ನ ಯೂಸ್ ಮಾಡಬೇಕು ಅಂದರೆ ಫಸ್ಟ್ ನಿಮ್ಮ ಮೊಬೈಲ್ನಲ್ಲಿ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದೆ. ಸೊ ಆ್ಯಪ್ನ ಕನೆಕ್ಟ್ ಮಾಡಬೇಕು ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಬ್ಲೂಟೂತ್ನ ಆನ್ ಮಾಡಿ.
ಸೊ ಬ್ಲೂಟೂತ್ ಆನ್ ಮಾಡಿದ್ಮೇಲೆ ನಾನು ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಇಟ್ ಈಸ್ ಗೆಟಿಂಗ್ ಸ್ಟಾರ್ಟ್. ಸೊ ನೌ ಐ ಹ್ಯಾವ್ ಟು ಕನೆಕ್ಟ್ ನನ್ನ DJI ಆ್ಯಪ್ನ ಬಂದು ನಾನು ಮೊಬೈಲಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಬ್ಲೂಟೂತ್ ಆನ್ ಮಾಡಿದ ತಕ್ಷಣ ನನಗೆ ಆ್ಯಪ್ ಆಲ್ರೆಡಿ ಕನೆಕ್ಟ್ ಆಯಿತು. ಸೊ ನಾನಿವಾಗ ಕ್ಯಾಮ್ರಾ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ನೀವು ಕ್ಯಾಮ್ರಾ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಆ್ಯಪ್ ಒಳಗಡೆ ಎಂಟರ್ ಆಗ್ಬೋದು ಡೈರೆಕ್ಟಾಗಿ. ಸೊ ನೀವು ಬಟನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ಪೋರ್ಟ್ರೇಟಿಗೆ ಕನ್ವರ್ಟ್ ಆಗುತ್ತೆ. ಸೊ ಅದೇ ಥರ ನಿಮಗೆ ಲ್ಯಾಂಡ್ಸ್ಕೇಪ್ ಬೇಕು ಅಂದರೆ ನೀವು ಡಬಲ್ ಕ್ಲಿಕ್ ಮಾಡಿ ಹಾಗೆ ಲ್ಯಾಂಡ್ಸ್ಕೇಪ್ಗೆ ಇದನ್ನು ಕನ್ವರ್ಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇದರಲ್ಲಿ ನಾವು ಫೋಟೋ ಆರ್ ವಿಡಿಯೋ ಮೋಡ್ ಚೇಂಜ್ ಮಾಡಬೇಕು ಅನ್ನೋದ್ರೆ ಸೊ ನಿಮ್ಗೆ ಇದರಲ್ಲಿ ಕ್ಯಾಮ್ರಾ ಆಪ್ಷನ್ ಇದೆ. ಸೊ ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಮೋಡ್ ಕನ್ವರ್ಟ್ ಆಗುತ್ತೆ, ಹಾಗೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು 90 ಡಿಗ್ರಿ ಆರ್ 360 ಡಿಗ್ರಿ ವಿಡಿಯೋನ ತೆಗಿಬೇಕು ಅನ್ನೋ ಹಾಗಿದ್ರೆ ಸೊ ನೀವು ಇದರಲ್ಲಿ ಜಾಯ್ಸ್ಟಿಕ್ನ ಯೂಸ್ ಮಾಡ್ಬೋದು. ಸೊ ನೀವು ಯಾವ ಆ್ಯಂಗಲಲ್ಲಿ ನೀವು ಕ್ಲಿಕ್ ಮಾಡ್ತಿರೋ ಆ್ಯಂಗಲಿಗೆ ಕನ್ವರ್ಟ್ ಆಗುತ್ತೆ. ಸೊ ಕ್ಯಾನ್ ಮೂವ್ ಟು ಲೆಫ್ಟ್, ರೈಟ್ ಆರ್ ಅಪ್ ಆ್ಯಂಡ್ ಡೌನ್ ಯಾವ ಆಪ್ಷನ್ ಬೇಕಾದರೂ ಯೂಸ್ ಮಾಡ್ಬೋದು. ಸೊ ನೀವು ವಿಡಿಯೋ ಮೋಡ್ನಲ್ಲಿ ಯೂಸ್ ಮಾಡಿದ್ರೆ ನಿಮಗೆ 90 ಡಿಗ್ರಿ ಮಾತ್ರ ಬರುತ್ತೆ. ಸೊ ಅದರಲ್ಲೇ ಹೈಪರ್ ಫೇಸ್ ಅನ್ನೋ ಆಪ್ಷನ್ ಇದೆ. ಸೊ ಅದನ್ನು ಯೂಸ್ ಮಾಡಿದ್ರೆ 360 ಡಿಗ್ರಿನಲ್ಲಿ ನೀವು ವಿಡಿಯೋನ ರೆಕಾರ್ಡ್ ಮಾಡ್ಬೋದು ಅಥವಾ ಫೋಟೋ ಕೂಡ ತೊಗೋಬೋದು. ಸೊ ನೆಕ್ಸ್ಟ್ ಬಂದು ನಿಮಗೆ DynamicZoom ಅಂತ ಆಪ್ಷನ್ ಇದೆ. ಸೊ ನೀವು ಇದನ್ನು ಓವರಾಲ್ ನೀವು ಆ್ಯಪ್ ಯೂಸ್ ಮಾಡ್ತಾ ನಿಮಗೆ ಏನೇನು ಆಪ್ಷನ್ ಇದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಆ್ಯಪ್ನಲ್ಲೇ ನಿಮಗೆ ತುಂಬ ಫೀಚರ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮಗೆ ರೈಟ್ ಸೈಡ್ನಲ್ಲಿ ಝೂಮ್ ಇನ್ ಝೂಮ್ ಔಟ್ನ ಆಪ್ಷನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಅಪ್ ಆ್ಯಂಡ್ ಡೌನ್ನ ಮೂವ್ ಮಾಡಿ ಝೂಮ್ ಇನ್ ಝೂಮ್ ಔಟ್ನ ಚೆಕ್ ಮಾಡ್ಬೋದು. ಹಾಗೆಯೇ ಲೆಫ್ಟ್ ಸೈಡ್ನಲ್ಲಿ ಚಾರ್ಜಿಂಗ್ ಪಾಯಿಂಟ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ನಿಮಗೆ ಸೊ ನೀವು ಟ್ರಿಗರ್ನ ಯೂಸ್ ಮಾಡಿ ಕೂಡ ಶೂಟ್ ಮಾಡ್ಬೋದು. ಸೊ ನೀವೇನಾದರೂ ಶಾರ್ಟ್ನ ತೆಗಿಬೇಕು, ನಿಮಗೆ ಕ್ಯಾಮ್ರಾನಲ್ಲಿ ಹೋಗಿ ಅಥವಾ ಮೊಬೈಲ್ನಲ್ಲಿ ಚೆಕ್ ಮಾಡೋದಕ್ಕಾಗಲ್ಲ ಅನ್ನೋಗಿದೆ. ಸೊ ನೀವು ಡೈರೆಕ್ಟಾಗಿ ಟ್ಯಾಪ್ ಮಾಡಿ ಸೊ ಟ್ರಿಗರ್ನ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ಯಾಮ್ರಾ ಬಂದು ಮೊದಲು ಯಾವ ಪೊಸಿಷನಲ್ಲಿತ್ತೋ ಅದೇ ಪೊಸಿಷನಿಗೆ ಅಡ್ಯಾಪ್ಟ್ ಆಗುತ್ತೆ. ಹಾಗೆಯೇ ಡೈನಮಿಕ್ ಝೂಮ್ ಇನ್ ಝೂಮ್ ಆಪ್ಷನ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಅದರ ರೆಫರೆನ್ಸ್ ವಿಡಿಯೋನ ನಾನು ಅಟ್ಯಾಚ್ ಮಾಡಿದ್ದೀನಿ, ಖಂಡಿತ ಚೆಕ್ ಮಾಡಿ. ಸೊ ಟ್ರೈಪಾಡ್ನ ಯೂಸ್ ಮಾಡಿ ನೀವು ಟೈಮ್ ಲ್ಯಾಪ್ಸ್ನಲ್ಲಿ ಏನಾದರೂ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಸೊ ನಮ್ಮ ವಿಡಿಯೋ ಒಂದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನು ಅದರ ಡೆಮಾನ್ಸ್ಟ್ರೇಷನ್ ವಿಡಿಯೋನ ಇದ್ರ ಜೊತೆಗೆ ಅಟ್ಯಾಚ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಗೆಯೇ ಇಲ್ಲೊಂದು USB ಅಟ್ಯಾಚ್ಮೆಂಟ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಟೈಮ್ ಲ್ಯಾಪ್ಸ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀರಾ, ನೀವು ಡೈರೆಕ್ಟಾಗಿ ಹಾರ್ಡ್ ಡಿಸ್ಕ್ ಕನೆಕ್ಟ್ ಮಾಡಿದ್ರಲ್ಲಿ ಶೂಟ್ ಮಾಡ್ಬೋದು. ಸೊ ಆಸ್ಮೋ ಫೋನಲ್ಲಿ ತುಂಬಾ ಫೀಚರ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಅದನ್ನು ಯೂಸ್ ಮಾಡಿ ಏನಾದರೂ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಅದೊಂದು ಸಿನಿಮ್ಯಾಟಿಕ್ ಲುಕ್ನಲ್ಲೇ ಇರುತ್ತೆ. ಸೊ ನೀವು ಅದನ್ನು ಖಂಡಿತ ಟ್ರೈ ಮಾಡಬೇಕು. ಸೊ ಈ ಪ್ರಾಡಕ್ಟ್ ಬಂದು ಒಂದು ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್. ಸೊ ಹಾಗೆ ಅಲ್ಲದೆ ನಿಮ್ಮ ಮೊಬೈಲ್ನಲ್ಲಿ ನೀವು ಇದನ್ನು ಶೂಟ್ ಮಾಡೋದು ಬಂದು ತುಂಬಾ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗಾದರೆ ನಾನು ಈ ಪ್ರಾಡಕ್ಟ್ ಬಗ್ಗೆ ಕೊಟ್ಟಿರೋಂಥ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಈ ವಿಡಿಯೋನ ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಾನು ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿರೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಸೊ ಹಾಗಿದ್ರೆ ನಾವು ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಪ್ರಾಡಕ್ಟ್ ಜೊತೆ ಮತ್ತೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.